ಕನ್ನಡ ಓಕೆ ಅಲ್ಲ? ಸೊ ಧನ್ಯವಾದಗಳು ವರದರಾಜ್ ಮತ್ತು ಪ್ರತಿಯೊಬ್ಬರು ಟ್ರಸ್ಟೀಸ್ ಆಫ್ ಸ್ನೇಹ ಸೇವಾ ಟ್ರಸ್ಟ್. ನೀವು ಮಾಡ್ತಿರೋ ಸೇವೆ ಇದೆಯಲ್ಲ, ನಾವೆಲ್ಲ ಮಾಡೋದು ಅಳಿಲು ಸೇವೆನೂ ಅಲ್ಲ, ಏನೇನು ಇಲ್ಲ. ಅದಕ್ಕೆ ಅವ್ರು ಸುಮಾರು ವರ್ಷದಿಂದ ನಮ್ಮ ಪರಿಚಯ ಇದೆ. ಆರ್ಕೆ ಸ್ವಲ್ಪ ಹೆಚ್ಚೆ ಹೇಳ್ಬಿಟ್ಟಿದ್ದಾರೆ ನಮ್ಮ ಬಗ್ಗೆ ಎಲ್ಲ. ಸತ್ಸಂಗ ಅಂದ್ರೆ ಏನು? ಇದೇನು ಗೊತ್ತಾ, ನಾವು ಇಬ್ಬರು ಎಲ್ಲರೂ ಜೊತೆ ಮಾಡುವಂಥದ್ದು, ಯಾರು ಸುಮ್ಮನೆ ಟೀಚಿಂಗು ಆ ಥರ ಇರೋದಿಲ್ಲ. ಆಯ್ತಾ? ಸತ್ಸಂಗ ಅಂದ್ರೆ ಏನು ಹೇಳಿ? ಭಜನೆ ಮಾತಾಡ್ಬೇಕ್ರಿ, ಎಲ್ಲರೂ ಮಾತಾಡ್ಬೇಕು. ಯಾಕಂದ್ರೆ ಜೊತೆಗೆ ಹಾಡ್ಬೇಕು. ಬೇರೆ ನಮ್ಮ ಇದೇ ಸಮಸ್ಯೆ ನೋಡಿ ನಮ್ಮ ಸಮಾಜದಲ್ಲಿ. ನಾವೆಲ್ಲರಿಗೂ ಸಂಕೋಚ. ಶುಕ್ರವಾರ ಭಾನುವಾರ ನೋಡಿದ್ದೀರಾ ಎಲ್ಲರೂ ಹೆಂಗ್ ಗುಂಪು ಕಟ್ಕೊಂಡು ಹೋಗ್ತಾರೆ ಅಂತ? ಒಬ್ರೊಬ್ರು ಇದೆ ತುಂಬಾ ತುಂಬಾ ಹೆಮ್ಮೆಯಿಂದ ಮಾಡುವಂಥದ್ದು. ನಮ್ಗೆ ನೋಡಿ ಒಂದು ಪ್ರಶ್ನೆ ಕೇಳಿದ್ರೆ ಸರಳವಾದ ಪ್ರಶ್ನೆ ಅದು. ಭಜನೆ ಅಂದ್ರೆ ಏನು, ಸತ್ಸಂಗ ಅಂದ್ರೆ ಏನಂದ್ರೆ ನಮ್ಗೆ ತುಂಬಾ ಸಂಕೋಚ. ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಅವ್ರು ಮಾಡ್ತಾರ ಎಲ್ಲ ನೀರು ದೋಸೆ ಎಲ್ಲ ಹಾಕೊಂಡು ಎಷ್ಟು ಶುಕ್ರವಾರ ತುಂಬಾ ಹೆಮ್ಮೆಯಿಂದ ನೋಡಿ. ಯಾರು ಏನ್ ಅನ್ಕೊಂಡ್ರು ನನ್ಗೇನು ಅಂತಿಲ್ಲ ಅಂತ. ನಮಗೂ ಆ ಥರ ಹೆಮ್ಮೆ ಇರ್ಬೇಕು ಅಲ್ವಾ? ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಆ ದಿಕ್ಕಿನಲ್ಲಿ ಇವ್ರು ಮಾಡ್ತಿರೋ ಕೆಲಸ ಇದೆಯಲ್ಲ ತುಂಬಾ ಹೆಮ್ಮೆ ನನಗೆ. ಅಂತಂದ್ರೆ ಬಂದು ಹೋಗೋದಕ್ಕೆ ಅಂತ ಕಡಿಬೇಕು ಅಷ್ಟೇ ಅಂತ ಕಾಯ್ತಾ ಇರ್ತೀವಿ ನಾವೆಲ್ಲ. ಆಯ್ತಾ? ಸತ್ಸಂಗ ಮೇಲೆ ಒಂದು ಕಚೇರಿ ಇದೆಯಲ್ಲ, ಅದರ ವ್ಯತ್ಯಾಸ ಏನು ಅಂತಂದ್ರೆ, ಸಂಗೀತದ ಒಂದು ಕಚೇರಿಯಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಕಲಾವಿದರು ಬರ್ತಾರೆ, ತುಂಬಾ ಕಲಿತು ಪಾಂಡಿತ್ಯ ಹೊಂದಿರುವಂತ ಕಲಾವಿದರು ಬಂದು ಒಂದು ಹಾಡನ್ನು ಹಾಡ್ತಾರೆ. ಗೀತೆಯಲ್ಲಿ ನಮಗೆಲ್ಲ ಸಮರ್ಪಣೆ ಮಾಡಿದಾಗ ಎಲ್ಲ ಮುಗಿದಾಗ ಏನ್ ಮಾಡ್ತೀವಿ, ಎಲ್ಲರೂ ಚಪ್ಪಾಳೆ ಕಟ್ಬಿಡ್ತೀವಿ. ಚೆನ್ನಾಗಿ ಹಾಡಿದವರು ಇವು ಅದಾವೆಲ್ಲ ಒಳ್ಳೆಯವರಲ್ಲ, ಈ ರೂಮಲ್ಲಿ ಇವರೆಲ್ಲ ಒಳ್ಳೆಯವರು ತಾನೆ. ಓಕೆ, ಅದಕ್ಕೆ ಏನ್ ಮಾಡ್ತೀವಿ, ಅದಕ್ಕೋಸ್ಕರ ಹೋಗಿ ಎಲ್ಲರೂ ಚಪ್ಪಾಳೆ ಕಟ್ಬಿಡ್ತೀವಿ. ಸತ್ಸಂಗ ಅಂತಲ್ಲ, ಚಪ್ಪಾಳೆ ಕಟ್ಕೊಂಡು ಕೈ ಮುಗಿದು ಕುತ್ಕೊಳ್ಳೋದು ಒಂದು, ಕೈ ಮುಗಿದು ಶುರು ಮಾಡಿ ಆಮೇಲೆ ಎಲ್ಲರೂ ಚಪ್ಪಾಳೆ ಕಟ್ಕೊಂಡು ಜೊತೆಗೆ ಭಜನೆ ಮಾಡಿ. ಆಟ ಆಫ್ ಲಿವಿಂಗ್ನಲ್ಲಿ ನಾವು ಹೇಳ್ಕೊಡ್ತಿರೋದೆಲ್ಲ ಸಂಪ್ರದಾಯವಾಗಿ ಆಟ ಆಫ್ ಲಿವಿಂಗ್ ಹಾಡುವಂಥ ಭಜನೆಗಳು ಎಲ್ಲ ಸರಳವಾದ ಸಾಲಾಗಿರುತ್ತೆ. ಸಣ್ಣ ಸಣ್ಣ ಸಾಲು ಎಲ್ಲರೂ ಹಾಡುವಂತ ಅದಿರುತ್ತೆ. ಆಯ್ತಾ? ಸೊ ಎಲ್ಲರೂ ಎಲ್ಡರ್ಸ್ ಆಗಲಿ ಸಣ್ಣವರಾಗಲಿ, ಇವು ಬೆಳಗ್ಗೆ ಇರ್ತಾರೆ ಮಾತಾಡ್ಕೊಳ್ತಿದ್ದೆ ನಾನು ಆರ್ತಿ ಅವ್ರ ಜೊತೆ. ಅವ್ರು ಹೇಳ್ತಾ ಇದ್ರು, ನಮ್ಮಲ್ಲಿ ಯಾರು ಈ ತರ ಹೇಳ್ಕೊಡೋದು ಗೊತ್ತಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಅಲ್ವಾ? ಅದನ್ನ ನಮ್ಮ ಮಕ್ಕಳು ನಾವು ಹೇಗೆ ಹೇಳ್ಕೊಡೋದು? ಇಲ್ಲಿ ಯಾರಾದ್ರೂ ಟೀಚರ್ಸ್ ಪೇರೆಂಟ್ಸ್ ಇದ್ರೆ ಇವಾಗ ನಾನು ಮಾಡೋದನ್ನ ನೀವು ರಿಪೀಟ್ ಮಾಡಿ. ಆಯ್ತಾ? ಅವಾಗ ಗೊತ್ತಾಗುತ್ತೆ ಇದ್ರದ್ದು ಏನು ಹೇಳೋ ಉದ್ದೇಶ ಅಂತ. ಎಲ್ಲರೂ ತಲೆ ಮೇಲೆ ಕಟ್ಕೊಳ್ಳಿ. ಪೇರೆಂಟ್ಸ್, ಮಕ್ಕಳು ಬೇಡ, ಪೇರೆಂಟ್ಸು ಟೀಚರ್ಸ್ ಮಾತ್ರ. ಹಾಗೆ ಕೈಯಲ್ಲಿ ಕಟ್ಕೊಳ್ಳಿ. ಹಾಗೆ ತಲೆ ಮೇಲೆ ಕಟ್ಕೊಳ್ಳಿ. ಏನಾಯ್ತೀಗ? ಎಷ್ಟೊಂದು ಜನರು ಇಲ್ಲೇ ಓಡ್ಕೊಡ್ತಿದ್ವಾ? ಹೌದಲ್ವಾ? ಎಷ್ಟೊಂದು ಜನರು ಕೇಳಿದ್ರೆ ಮಾಡೋದನ್ನು ನೋಡಿದ್ರ? ಎಲ್ಲರೂ ಹಾಗೆ. ಮಕ್ಕಳನ್ನ ಹೇಳ್ಕೊಡ್ಬೇಕಾದ್ರೆ ನಾವೇ ಸ್ವತಃ ಮಾಡಿದ್ರೇನೆ. ಯಾಕಂದ್ರೆ ಮಕ್ಕಳು ಕೇಳೋದು ಕಣ್ಣಿನಿಂದ, ಕಿವಿಯಿಂದ ತುಂಬಾ ಕಡಿಮೆ. ನಾವು ಏನೇನೋ ಮಾತಾಡ್ಬಿಡ್ತೀವಿ, ಆದ್ರೆ ನಾವು ಸ್ವತಃ ಅದನ್ನು ಮಾಡ್ಕೊಂಡು ಪಾಲಿಸಲಿಲ್ಲ ಅಂತಂದ್ರೆ ಅದು ಅಳವಡಿಕೆ ಆಗೋದಿಲ್ಲ. ಸಂಸ್ಕಾರನೂ ಅದೇ ಥರ. ನಮ್ಗೆ ಹಿಂಜರಿಕೆ, ನಾಚಿಕೆ ಅಂತೆಲ್ಲ ಇದ್ದಾಗಿಲ್ಲ, ಅವರು ಹಂಗೆ ಆಗ್ತಾರೆ. ನಾವು ಹುಟ್ಟು ಬೆಳೆದ ಹಂಗೆ. ಅದಕ್ಕೆ ನಾನು ಹೇಳ್ತೇನೆ, ನಾವೇ ಉದಾಹರಣೆ ಇದೆಯಲ್ಲ. ದೇವಸ್ಥಾನಕ್ಕೆ ಬಚ್ಚಿಟ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನ್ಯಾಷನಲ್ ಸ್ಕೂಲಲ್ಲೇ ಓದಿದ್ದು ನಾನು. ಸಜ್ಜಾಲೋಸಕ್ಕೆ ನಾವೆಲ್ಲರೂ ಬೆಳಿಗ್ಗೆ ಮಾಡ್ತಾರಲ್ಲ, ಬರ್ಬೇಕಂದ್ರೆ ಬಚ್ಚಿಟ್ಕೊಂಡು ಹೋಗ್ತೀವಿ ನಾವು. ಯಾಕಂದ್ರೆ ಹುಡುಗರು ಬೇರೆಯವ್ರು ಏನ್ ಅನ್ಕೊಂಡ್ಬಿಡ್ತಾರೆ ಅಂತ. ಆಯ್ತಾ? ಅದಕ್ಕೆ ನಾವಾಗ ಮಾಡಿದ್ರೆ ಈ ನಮ್ಮ ಮಕ್ಕಳೆಲ್ಲ ನೋಡಿ, ನಮ್ಮನ್ನು ನೋಡ್ಕೊಂಡ್ಬಿಟ್ಟು ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರಿಗೇನು ನಾಚಿಕೆ ಇಲ್ಲ, ಸಂಕೋಚ ಇಲ್ಲ. ಅದಕ್ಕೆ ನಾವು ಮಾಡ್ಬೇಕು ಫಸ್ಟ್. ಇವ್ರ ಮಕ್ಕಳಿಗೆ ಏನೇನು ಹೇಳ್ಕೊಡ್ತಾರಲ್ಲ ಅದ್ರ ಜೊತೆ ನಾವು ಕಲ್ತ್ಕೊಂಡ್ಬಿಡೋದು. ಈ ತರ ಬೇರೆ ಯಾವ ಸಂಸ್ಥೆಗೆ ಹೆಚ್ಚು ಮಾಡಿಸೋದಿಲ್ಲ. ಆಯ್ತಾ? ಆಗ್ಬೋದಾ? ಎಲ್ರದ್ದು ಪಾರ್ಟಿಸಿಪೇಷನ್ ಎಷ್ಟು % ಬೇಕು? 100% ಚೆನ್ನಾಗಿ ಚಪ್ಪಾಳೆ ಕಟ್ಕೊಡಿ. ಚಪ್ಪಾಳೆ ತಟ್ಟೋದ್ರಿಂದ ಈ ಭಾನುವಾರ ಬೆಳಗ್ಗೆ 2 ಉಪಯೋಗ ಇದೆ. ಒಂದು, ಎಲ್ಲ ನಿದ್ದೆ ಬರೋದು ಎಬ್ಬಿಸೋದಾಗತ್ತೆ.
ಯಾಕಂದ್ರೆ ಈ ಟೈಮಲ್ಲಿ ಬೆಳಗ್ಗೆ ಕೂತ್ಕೊಂಡಿಯಪ್ಪ ಬರೀ ಭಾಷಣ ಮುಗಿತಿದಾರಲ್ಲ ಅಂತ. ಆದಾದ್ಮೇಲೆ ನಾವಿಲ್ಲಿ ಚಪ್ಪಾಳಿ ತಟ್ಟಬೇಕಾದ್ರೆ ಇಲ್ಲೊಂದು ಚಕ್ರ ಇದೆ, ಓಕೆ, ಅದು ಉದ್ರೇಕಗೊಳ್ಳುತ್ತೆ ಅಂತ. ನಾವು ಸಂತೋಷವಾಗಿದ್ದಾಗ ಏನ್ ಮಾಡ್ತೀವಿ? ಸಣ್ಣ ಮಕ್ಕಳು ನೋಡಿ, ನಾವೇನು ಹೇಳ್ಕೊಟ್ಟಿರೋ ಮಾಡಲ್ಲ. ಓ ನಮ್ಗೆ ಚಾಕ್ಲೇಟ್ ಸಿಕ್ತು ಅಂತ ತಾನಾಗೆ ಚಪ್ಪಾಳೆ ತಟ್ಕೊಳ್ತಾರೋ ಇಲ್ವಾ? ಹೌದಲ್ವಾ? ಚೆನ್ನಾಗಿ ಚಪ್ಪಾಳೆ ತಟ್ಕೊಂಡ್ಬಿಡ್ತಾರೆ. ಅದೊಂದು ಪ್ರತೀಕ, ಅದು ಆನಂದದ ಪ್ರತೀಕ. ಏನು ಅಂತಂದ್ರೆ ಚಪ್ಪಾಳೆ ತಟ್ಟೋದಿಲ್ಲ. ಅದು ರಿವರ್ಸು ಆಗತ್ತೆ ಅಂತ. ನಮ್ಮ ಪುರಾತನ ಕಾಲದಿಂದ ನನ್ನ ಜ್ಞಾನ ಏನಲ್ಲ, ಅದು ಪುರಾತನ ಕಾಲದಲ್ಲಿ ಏನಿದೆ, ನಾವು ಚಪ್ಪಾಳೆ ತಟ್ಟಿದಾಗ ಸಂತೋಷನೂ ಆಗತ್ತೆ ಅಂತ. ಸಂತೋಷವಾದಾಗ ಚಪ್ಪಾಳೆ ತಟ್ತೀವಿ, ಚಪ್ಪಾಳೆ ತಟ್ಟಿದ್ರೆ ಸಂತೋಷನೂ ಆಗತ್ತೆ ಅಂತ. ಅದಕ್ಕೆ ನಾವು ಚೆನ್ನಾಗಿ ಕೈ ಚಪ್ಪಾಳೆ ತಟ್ಕೊಂಡು ಜೊತೆ ನಮ್ಮ ಜೊತೆ ಹಾಡಬೇಕು. ಆಗ್ಬೋದಾ? ಏನು ಮಾತಾಡ್ತಿರ್ಬೇಕು, ಹಾಡ್ತಿರ್ಬೇಕು, ಆಯ್ತಾ? ಓಕೆ, ಎಲ್ಲರೂ ಕಣ್ಣು ಮುಚ್ಕೊಳ್ಳೋಣ.